ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ಕೃತಿಕಾ ನಕ್ಷತ್ರ, ಕೃತಿಕಾ ನಕ್ಷತ್ರಕ್ಕೆ ಅಧಿಪತಿಯಾಗಿರ್ತಕ್ಕಂಥವನು ಯಾರು ಅಂತಂದರೆ ಅವನು ಸೂರ್ಯದೇವ. ಸೂರ್ಯದೇವ ಜಗತ್ತಿಗೆ ಬೆಳಕೊಡ್ತಕ್ಕಂಥವನು ಆಗಿದ್ದಾಗ ಕೃತಿಕಾ ನಕ್ಷತ್ರದವರು ಯಾಕೆ ಅಷ್ಟೊಂದು ಸಮಸ್ಯೆಗಳನ್ನು ಫೇಸ್ ಮಾಡ್ತಾರೆ ಅಂತ ಭಾಳ ಜನ ಇವತ್ತು ಪ್ರಶ್ನೆಗಳ ಮೇಲೆ ಪ್ರಶ್ನೆ ಮಾಡ್ತಿದ್ದಾರೆ. ಒಂದು ಲೆಕ್ಕಾಚಾರಗಳನ್ನು ನಾವು ನಿರ್ಧಾರ ಮಾಡಬೇಕು ಅಂತಂದಾಗ, ಅದರ ಒಳಿತು ಕೆಡುಕುಗಳನ್ನು ನಾವು ತಿಳ್ಕೋಬೇಕು ಅಂದಾಗ ನಾವು ಯಾವುದೇ ಒಂದು ಶಾಸ್ತ್ರದಲ್ಲಿ ಡೀಪ್ ಆದಂತಹ ಒಂದು ಸ್ಟಡಿಯನ್ನು ಮಾಡಬೇಕಾಗ್ತದೆ. ನಮ್ಮ ಶಾಸ್ತ್ರದಲ್ಲಿ ಸಂಶೋಧನೆ ಇಲ್ಲದಿರೋದ್ರಿಂದ ನಾವು ಏನಿದೆ ಅದನ್ನು ಮಾತ್ರ ಅಪ್ಕೊಂಡು ಇದೇ ಸರಿ ಅಂತಕ್ಕಂಥ ಭಾವನೆಯಲ್ಲಿ ನಾವಿರ್ತೀವಿ. ಇದು ತಪ್ಪು ಅಂತ ನನ್ನ ಭಾವನೆ. ಯಾಕಂದರೆ ಒಂದು ಗ್ರಹ ಸಂಖ್ಯೆಯಲ್ಲಿ ಜನ್ಮ ತಾಳಬೇಕು ಅಂದರೆ, ಒಂದು ನಕ್ಷತ್ರದಲ್ಲಿ ಜನ್ಮ ತಾಳಬೇಕು ಅಂದರೆ ಅದರ ಹಿನ್ನೆಲೆಯಲ್ಲಿ ಅದಕ್ಕಿಂತ ಅದ್ಭುತವಾದಂಥ ಕಾರಣಗಳು ಇದ್ದೇ ಇರ್ತದೆ. ಅಂದರೆ ಯಾವುದು? ಈ DNA ಅಸ್ಟ್ರಾಲಜಿನಲ್ಲಿ ಏನು ಹೇಳುತ್ತೆ ಅಂದರೆ, ಇಂದಿನ ಜನ್ಮದಲ್ಲಿ ಏನಾದರೂ ಒಂದು ಕೆಲವು ತಪ್ಪುಗಳು ನಡೆದಿದ್ದು ಅಥವಾ ಯಾವುದಾದ್ರು ಒಂದು ಶಾಪಗ್ರಸ್ತವಾಗಿದ್ದರೆ ಅದಕ್ಕೆ ಸಂಬಂಧಪಟ್ಟಂಥ ಜನ್ಮ, ಅದಕ್ಕೆ ಸಂಬಂಧಪಟ್ಟಂಥ ನಕ್ಷತ್ರದಲ್ಲೇ ಈ ಜನ್ಮದಲ್ಲಿ ಜನ್ಮ ತಾಳ್ತೀರ ಅನ್ನೋದನ್ನ ಅದು ಭಾಳ ಸ್ಪಷ್ಟವಾಗಿ ಹೇಳ್ತದೆ. ಅದು ಎಷ್ಟು ಜನಕ್ಕೆ ಗೊತ್ತಿದೆ DNA ಅಸ್ಟ್ರಾಲಜಿ? ಗೊತ್ತಿಲ್ಲ. ನೋಡಿ, ನಾವು ಎಲ್ಲವನ್ನೂ ಸಂಶೋಧನೆ ಮಾಡ್ತಿರ್ತೀವಿ, ಯಾವುದನ್ನು ಬಿಡೋದಿಲ್ಲ. ಆದರೆ ಅಲ್ಲಿ ಒಳ್ಳೆಯದು ಕೆಟ್ಟದ್ದು ಅಷ್ಟು ವಿಮರ್ಶಾತ್ಮಕವಾಗಿ ನಮಗೆ ನೈಜತೆಯಿಂದ ಕೂಡಿದೆಯಾ ಅನ್ನೋದು ಕೂಡ ನಾವಿಲ್ಲಿ ಸಂಶೋಧನೆ ಮಾಡಬೇಕಾಗ್ತದೆ. ಕಾರಣ ಏನಂತಂದರೆ, ಕೆಲವು ಆ ಸಂಶೋಧನೆಗಳನ್ನು ಮಾಡಿದಾಗ ಕೃತಿಕಾ ನಕ್ಷತ್ರದಲ್ಲಿರ್ತಕ್ಕಂಥ ಕೆಲವು ಬದಲಾವಣೆಗಳು ವಿಶೇಷವಾದಂಥ ಅರ್ಥವನ್ನು ಕೊಡ್ತದೆ. ಏನಂತಂದರೆ, ಇವತ್ತು ಕೃತಿಕಾ ನಕ್ಷತ್ರ ಬಂದು ಸೂರ್ಯ ನಕ್ಷತ್ರ, ಒಳ್ಳೆ ನಕ್ಷತ್ರ, ಶುಭಕಾರಕ ನಕ್ಷತ್ರ ಅಂತ ಹೇಳ್ತೀವಿ. ಆದರೆ ಅವ್ರು ಯಾಕೆ ಪ್ರಾಬ್ಲಮ್ಗಳನ್ನ ಫೇಸ್ ಮಾಡ್ತಾರೆ? ಸೂರ್ಯ ಶುಭಕಾರಕ ಗ್ರಹನಾಗಿದ್ರೂ ಕೂಡ, ಕೃತಿಕಾ ನಕ್ಷತ್ರ ಅದರ ಅಧಿಪತಿಯಾಗಿದ್ರೂ ಕೂಡ ಯಾಕೆ ಕೃತಿಕಾ ನಕ್ಷತ್ರದವರು ತುಂಬ ಪ್ರಾಬ್ಲಮ್ಗಳನ್ನ ಫೇಸ್ ಮಾಡ್ತಾರೆ? ಭೂಮಿ ಸಂಬಂಧಪಟ್ಟಂಥ ಪ್ರಾಬ್ಲಮ್ಗಳು ಯಾಕೆ ಜಾಸ್ತಿ ಫೇಸ್ ಮಾಡ್ತಾರೆ? ಅದರಲ್ಲೂ ಈ ದಾಂಪತ್ಯ ಜೀವನದಲ್ಲಿ ಯಾಕೆ ಒಂದಷ್ಟು ತುಂಬ ವ್ಯತ್ಯಾಸಗಳನ್ನ ಕಾಣ್ತಾರೆ? ಅದಾದ ಮೇಲೆ ಒಂದು ರೀತಿಯಾಗಿರ್ತಕ್ಕಂತಹ ಆರೋಗ್ಯ ಬಾಧೆಗಳಲ್ಲಿ ಹಲವಾರು ತೊಂದರೆಗಳನ್ನು ಯಾಕೆ ಅನುಭವಿಸ್ತಾರೆ? ಇವೆಲ್ಲ ತಿಳ್ಕೋಬೇಕು ಅಂದಾಗ ಆ ಕೃತಿಕಾ ನಕ್ಷತ್ರದಲ್ಲಿ ಯಾಕೆ ನಮ್ಮ ಜನ್ಮ ಆಯಿತು, ಕೃತಿಕಾ ನಕ್ಷತ್ರಕ್ಕೆ ಅಧಿಪತಿಯಾಗಿರ್ತಕ್ಕಂಥನು ಯಾರು, ಆ ಅಧಿಪತಿ ದೇವತೆ ಯಾರ ಮನಲಿದ್ದಾನೆ ಅಂತಕ್ಕಂಥದ್ದು ವೆರಿ ವೆರಿ ಇಂಪಾರ್ಟೆಂಟು. ನೋಡಿ, ನಕ್ಷತ್ರ ರಹಸ್ಯಗಳು ಅಂತಕ್ಕಂತಹ ಈ ಲೆಕ್ಕಾಚಾರದಲ್ಲಿ ಕೃತಿಕಾ ನಕ್ಷತ್ರ ಇರತಕ್ಕಂಥದ್ದು ಮೇಷರಾಶಿಯಲ್ಲಿ. ಅಂದರೆ ಅಶ್ವಿನಿ, ಭರಣಿ, ಕೃತಿಕಾ ಈ ಮೂರೂ ನಕ್ಷತ್ರಗಳು ಕೂಡ ಈ ಮೇಷರಾಶಿನಲ್ಲೇ ಇರ್ತೈತೆ. ಅಲ್ಲಿಗೆ ಮೇಷರಾಶಿ ಇರ್ತದಾಗ ಇಲ್ಲಿ ಒಂದು ಬದಲಾವಣೆ ತಗೊಂಡಾಗ ಕೃತಿಕಾ ನಕ್ಷತ್ರದ 2, 3, 4ನೇ ಪಾದ ಬಂದು ವೃಷಭದಲ್ಲಿರ್ತದೆ. ಅದಕ್ಕೆ ನೋಡಿ, ಇವತ್ತು ಕೃತಿಕಾ ನಕ್ಷತ್ರ 3ನೇ ಪಾದ, ಕೃತಿಕಾ ನಕ್ಷತ್ರ 3ನೇ ಪಾದ ವೃಷಭ ರಾಶಿ. ಅದೇ ಕೃತಿಕಾ ನಕ್ಷತ್ರ 1ನೇ ಪಾದ ಬಂದಿದ್ರೆ ಅದು ಮೇಷರಾಶಿ. ಎಷ್ಟು ಚೆನ್ನಾಗಿದೆ ಲೆಕ್ಕಾಚಾರ! ಒಂದು ಗ್ರಹ ಸಂಯೋಗ ಅಂತಕ್ಕಂಥದ್ದು ಭಾಳ ವಿಶೇಷವಾದಂಥ ಸಾಂಗತ್ಯದಲ್ಲಿ ಕೂಡಿದರೆ ಅಲ್ಲಿ ನಾವು 1ನೇ ಪಾದಕ್ಕೆ ಇರ್ತಕ್ಕಂತಹ ಒಂದು ಗುಣನಡತೆಗಳ ವಿಶೇಷತೆಗಳು ಟೋಟಲಿಗೆ ಬೇರೆ ಇರ್ತದೆ. ಯಾಕಂದರೆ ಅದು ಒಂದು ಕುಜ ಸೂರ್ಯನ ಸಂಬಂಧ. ಅದೇ 2, 3, 4ನೇ ಪಾದದಲ್ಲಿರ್ತಕ್ಕಂತಹ ವೃಷಭ ರಾಶಿಯ ಕೃತಿಕಾ ನಕ್ಷತ್ರದ ಸಂಬಂಧ ಸೂರ್ಯ ಶುಕ್ರನ ಸಂಬಂಧ. ನೋಡಿ, ಒಂದೇ ನಕ್ಷತ್ರ ಆದರೆ ಪಾದಗಳು ಚೇಂಜ್ ಆಗ್ತಿದ್ದಂಗೆ ಆ ಗುಣನಡತೆಗಳು ಚೇಂಜ್ ಆಗ್ತದೆ. ಇದರಲ್ಲಿ 2 ವಿಶೇಷವಾದ ಗುಣನಡತೆಯನ್ನು ಇವತ್ತು ನಾವು ಅನಲೈಸ್ ಮಾಡೋಣ. ಯಾಕಂದರೆ ನಾವು ಹುಟ್ಟುಬಿಟ್ಟಿದ್ದೀವಿ, ನಾವು ಅದನ್ನು ತಿಳ್ಕೋಬೇಕು, ಅದನ್ನು ಸರಿಪಡಿಸ್ಕೋಬೇಕು. ಇದರೇ ಈ ಕಾರ್ಯಕ್ರಮದ ಉದ್ದೇಶ. ಯಾಕಂದರೆ ನಾಲೆಡ್ಜ್ ಕೊಡದೆ, ಕಾರಣ ಕೊಡದೆ, ನೀವು ಈ ಪರಿಹಾರ ಮಾಡ್ಕೊಳ್ಳಿ, ಈ ತಪ್ಪು ಮಾಡ್ಬಿಟ್ಟಿದೆ ಅಂದರೆ ಯಾರೂ ಒಪ್ಪಕ್ಕೆ ರೆಡಿ ಇಲ್ಲ. ನಾವು ಏನನ್ನು ಫೇಸ್ ಮಾಡ್ತಾ ಇದ್ದೀವಿ, ಆ ಫೇಸ್ ಮಾಡೋದಕ್ಕೆ ಕಾರಣ ಏನು, ಅದರ ಹಿನ್ನೆಲೆ ಏನು, ಅದಕ್ಕೆ ಸರಿ ಮಾಡಬೇಕಾಗಿರ್ತಕ್ಕಂಥ ಮಾರ್ಗದರ್ಶನ ಏನು, ಇದು ಈ ಜ್ಯೋತಿಷ್ ಶಾಸ್ತ್ರ ಅಂದರೆ DNA ಅಸ್ಟ್ರಾಲಜಿ ಭಾಳ ಸ್ಪಷ್ಟವಾಗಿ ನಿಮ್ಗೆ ಹೇಳ್ಕೊಡ್ತದೆ. ಇಲ್ಲಿ ಕೃತಿಕಾ ನಕ್ಷತ್ರದಲ್ಲಿ ಯಾರು ಹುಟ್ಟಿದ್ದೀರಾ ಅವರೆಲ್ಲ ಸ್ವಲ್ಪ ವೇಗವನ್ನು ಕಮ್ಮಿ ಮಾಡಬೇಕು. ವೇಗ ಅಂದ್ರೆ ಸ್ಪೀಡ್. ಎಷ್ಟು ಜನ ಇದ್ದೀರ ಇವತ್ತು ಅಂತಂದರೆ, ತಪ್ಪುಗಳು ನಾವು ಮಾಡ್ತಿದ್ದೀವಿ ಅಂತ ನಮ್ಗೆ ಅರಿವಾಗೋದಿಲ್ಲ. ಆ ಅರಿವಾಗಷ್ಟರಲ್ಲಿ ಕಾಲ ಮಿಂಚೋಗಿರ್ತದೆ. ಆದರೆ ಆ ತಪ್ಪಿನ ಅರಿವು ನಮ್ಮಿಂದನೇ ಆಗಿದೆ ಅಂತಕ್ಕಂಥ ತಿಳಿಯೋಷ್ಟರಲ್ಲಿ ಎಲ್ಲ ಮಿಂಚೋಗಿ ನಷ್ಟ ಆಗೋಗಿರ್ತದೆ. ಅದರಿಂದ ಕೃತಿಕಾ ನಕ್ಷತ್ರರು ಮೊದಲು ವೇಗವನ್ನು ಕಮ್ಮಿ ಮಾಡಿ, ಡೈರೆಕ್ಟ್ಗೆ ಹಿಟ್ ಮಾಡೋದನ್ನ ಫಸ್ಟ್ ಬಿಟ್ಬಿಡಿ. ಯಾಕಂದರೆ ಏನೇ ಇದ್ರೂ ನೇರವಾಗಿ ಮಾತಾಡಿ ಕೆಟ್ಟವರಾಗ್ಬಿಡ್ತೀರ. ಯಾಕಂದರೆ ಅದು ಒಳಗಡೆ ಇರಲ್ಲ. ಯಾಕಂದರೆ ಮೊದಲು ಕುಜ ಇದ್ದಾನೆ, ಆಮೇಲೆ ಸೂರ್ಯ ಇದ್ದಾನೆ. ಕುಜನ ಮನೆಯಲ್ಲಿ ಸೂರ್ಯ ಇದ್ದರು, ಸೂರ್ಯನ ಮನೆಯಲ್ಲಿ ಕುಜ ಇದ್ದರು, ಆ ಕುಜನ ಬುದ್ಧಿ ಬಂದೇ ಬರ್ತದೆ. ಏನೇ ಇದ್ರೂ ಡೈರೆಕ್ಟಾಗಿ ಶೂಟ್ ಮಾಡೋವಂಥದ್ದು.
ಅಲ್ಲಿಗೆ ಸೂರ್ಯನೂ ಕೂಡ ಅದೇ ಒಂದು ವ್ಯಕ್ತಿತ್ವ ಆಗಿರೋದ್ರಿಂದ ಇಲ್ಲಿ ಕುಜ ಮತ್ತು ಸೂರ್ಯನ ಸಂಬಂಧ ಅಷ್ಟೂ ಒಳ್ಳೆಯದಲ್ಲ. ಯಾಕಂದರೆ ಆ ಕೃತಿಕ ನಕ್ಷತ್ರನ ಮೊದಲನೇ ಪಾದದಲ್ಲಿ ಹುಟ್ಟಿರ್ತಕ್ಕಂಥವ್ರು ಕುಜನ ಮನೆಯ ಸಾಂಗತ್ಯವನ್ನು ಹೊಂದಿರೋದ್ರಿಂದ ಇಲ್ಲಿ ನಿಮಗೆ 100% ಈ ಕುಜನ ಬುದ್ಧಿ ಬಂದೇ ಬರ್ತದೆ. ಅರ್ಥ ಆಯ್ತು ಅಂದ್ಕೊಳ್ತೀನಿ. ಆ ಕುಜನ ಬುದ್ಧಿ ಬಂದೇ ಬರ್ತದೆ. ಆ ಬಂತು ಅಂದಾಗ ಡಾಮಿನೇಟಿಂಗ್ ಮಾಡ್ತಕ್ಕಂಥದ್ದು, ಹಠ ಮಾಡ್ತಕ್ಕಂಥದ್ದು, ಕೋಪ ಮಾಡ್ತಕ್ಕಂಥದ್ದು, ಓವರ್ಟೇಕ್ ಮಾಡೋವಂಥದ್ದು, ಅವಸರ ಪಡುವಂಥದ್ದು, ವೇಗವಾಗಿ ನಡ್ಕೊಳ್ಳೋವಂಥದ್ದು, ಇವೆಲ್ಲವನ್ನು ನೀವು ತ್ಯಜಿಸ್ಬೇಕಾಗ್ತದೆ. ನೋಡಿ, ಇಷ್ಟೇ ವ್ಯತ್ಯಾಸ. ಒಂದು ಇದೆ, ಅದರ ಒಂದು ತಪ್ಪು ಒಪ್ಪುಗಳು ನಮ್ಮಲ್ಲಿ ನಡೆದು ಏನೋ ಒಂದು ಅನಾಹುತ ಆಗೋಕ್ಕಿಂತ ಮುಂಚೆ ನಾವು ಎಚ್ಚೆತ್ಕೊಳ್ತೀವಲ್ಲ, ಆ ಎಚ್ಚೆತ್ಕೊಂಡಾಗ ನಾವು ಎಸ್ಕೇಪ್ ಆಗ್ತೀವಲ್ಲ, ಅದು ಪ್ರತಿಯೊಬ್ಬ ವ್ಯಕ್ತಿಗೂ ಬೇಕಾದಂಥ ಬಹಳ ಮುಖ್ಯವಾದಂಥ ಫಲಿತಾಂಶ. ಆದರೆ ನಾನು ಇರೋದೇ ಹೀಗೆ, ನಾನು ಮಾಡೋದೇ ಹೀಗೆ, ನಾನು ಇರೋದು ಹೀಗೆ, ಇದ್ರೆ ಇರಯ ಹೋದ್ರೆ ಹೋಗಯ ಅಂತಂದರೆ ಅದು ಕುಟುಂಬದಲ್ಲಾಗಿರ್ಬೋದು, ವ್ಯಾವಹಾರಿಕ ಆಗಿರ್ಬೋದು, ವ್ಯಾಪಾರದಲ್ಲಾಗಿರ್ಬೋದು, ಏನು ಮಾಡ್ಲಿಕ್ಕಾಗಲ್ಲ. ಇವನು ಹೇಳಿದ್ದೇ ನಿರ್ಧಾರ ಅಂತೆ, ಅವೆಲ್ಲ ಆಗಲ್ಲ, ಬರ್ರಿ ಅಂತ ಸವಸ ಬೇಡ, ಬರ್ರಿ ನಾವು ಬೇರೆ ಕಡೆ ಹೋಗೋಣ ಅಂತ ಹೊರಟೋಗ್ತಾರೆ. ಅಲ್ಲಿಗೆ ಆ ಸಂಬಂಧಗಳು ಛಿದ್ರ ಆಗ್ತದೆ, ಆ ವ್ಯಾಪಾರ ನಷ್ಟ ಆಗ್ತದೆ, ಅಲ್ಲಿ ಯಾವುದೇ ರೀತಿಯಾಗಿರುತ್ತೆ ಆರ್ಥಿಕ ಪ್ರಗತಿ ಇರೋದಿಲ್ಲ. ಇನ್ನು ಒಳಗಡೆ ಅನುಭವಿಸ್ತಾ ಇರಬೇಕಾಗತ್ತೆ. ಯಾಕಂದರೆ ಅಲ್ಲಿ ಒಂದು ಶಾಪ ಇದೆ, ಅಲ್ಲಿ ಒಂದು ಶಾಪ ಇದೆ. ಎಷ್ಟು ಜನಕ್ಕೆ ಗೊತ್ತು ಈ ಸೀಕ್ರೆಟ್ಗಳು? ಜೀವನ ಅಂತಕ್ಕಂಥದ್ದು ಅಷ್ಟು ಸುಲಭವಾಗಿ ತಗೊಳ್ತಕ್ಕಂಥದ್ದಲ್ಲ. ಕೆಲವರಿಗೆ ಏನೂ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಅದಾಗದೇ ಎಲ್ಲ ಬರ್ತಿರ್ತದೆ, ಅದಾಗದೇ ಹೋಗ್ತಾ ಇರ್ತದೆ, ಅವ್ರು ಯಾವುದು ತಲೆ ಕೆಡಿಸ್ಕೊಳ್ಳೋಕೆ ಹೋಗಲ್ಲ. ಆದರೆ ಜೀವನದಲ್ಲಿ ಸ್ಟ್ರಗಲ್ ಮಾಡ್ತಾರೆ ನೋಡಿ, ಹೋರಾಟ ಮಾಡ್ತಾರೆ ನೋಡಿ, ನಾನೇ ಸರಿ ಬೇರೆಯೂ ಸರಿ ಇಲ್ಲ ಅಂತೇಳಿ ಒಂದು ಗೊಂದಲವಾದಂಥ ವಾತಾವರಣ ಇದ್ದುಕೊಂಡು ಏನೂ ಮಾಡೋಕ್ಕಾಗದಿರೋ ಪರಿಸ್ಥಿತಿ ಇರ್ತಾರೆ ನೋಡಿ. ಅವರು ಇದನ್ನೆಲ್ಲ ತುಂಬ ಯೋಚನೆ ಮಾಡಬೇಕು. ನನ್ನಲ್ಲಿ ಏನು ತಪ್ಪಿದೆ, ನಾನು 1ನೇ ಪಾದನ, 2ನೇ ಪಾದನ, 3ನೇ ಪಾದನ, 4ನೇ ಪಾದನ, ಯಾವ ಪಾದದಲ್ಲಿ ನಾನು ಜನಿಸಿದ್ದೀನಿ ಅಂತಕ್ಕಂಥ ಬಗ್ಗೆ ಆಲೋಚನೆ ಮಾಡಬೇಕು. ಸುಮ್ಮನೆ ಏನೋ ಜಾತಿಯಲ್ಲಿ ಬರೆದಿದ್ದಾರೆ, ಆಯ್ತು ಬಿಡು ನೋಡೋಣ ಅಂತಿದ್ರೆ ಖಂಡಿತ ಸಾಧ್ಯ ಇಲ್ಲ. ಯಾಕಂದರೆ ಕುಜ ಮತ್ತು ಸೂರ್ಯನ ಒಂದು ಸಂಬಂಧ ಆಯಿತು ಅಂತಂದರೆ ಅಲ್ಲಿ ಜೀವನದಲ್ಲಿ ಯಾವುದೇ ಕಾರಣಕ್ಕೂ ನಿಮ್ಮ ನೆಮ್ಮದಿ ಇರೋದೇ ಇಲ್ಲ. ಅದು ಅಧಿಕಾರೇತರ ಆಗಿರ್ಬೋದು. ಯಾಕಂದರೆ ಸೂರ್ಯ ಅಂದರೆ ಸರ್ಕಾರ, ಕುಜ ಅಂದರೆ ಆಡಳಿತ. ಅಲ್ಲಿ ವಿಶೇಷವಾಗಿ ಕುಜ ಸೂರ್ಯ ಸಂಬಂಧ ಬಂತು ಅಂದರೆ ಮೇಲಧಿಕಾರಿಗಳ ಟಾರ್ಚರ್ ನೀವು ತಡ್ಕೊಳ್ಳೋಕ್ಕಾಗಲ್ಲ. ಇವತ್ತು ಎಷ್ಟು ಜನ ಇವತ್ತು ಸರ್ಕಾರಿ ಅಧಿಕಾರಿಗಳಲ್ಲಿ ಅಯ್ಯೋ ಅವ್ನ ಕಟ ತಡೆಯೋಕ್ಕಾಗಲ್ಲ, ಅಯ್ಯೋ ಅವ್ನು ಸರಿ ಇಲ್ಲ, ಈ ಥರ ಹಲವಾರು ಬಗೆಗಳಲ್ಲಿ ಇವತ್ತು ನಾನಾ ರೀತಿಯಾಗಿರ್ತಕ್ಕಂಥ ಸಂಕಷ್ಟಗಳನ್ನು ಅನುಭವಿಸ್ತಾ ಇರ್ತಾರೆ. ಬಟ್ ನಮ್ಗೆ ಯಾರಿಗೂ ಗೊತ್ತಾಗೋದೇ ಇಲ್ಲ. ಆದರೆ ಅದು ಅನುಭವಿಸ್ಬೇಕು ಅಂತಕ್ಕಂಥ ಹಣೆಬರ ಅಂತೇಳಿ ಒಪ್ಕೊಳ್ಳೋದು ಅಂತ ಅಲ್ಲ. ಆದರೆ ಅದನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಹಲವಾರು ಮಾರ್ಗೋಪಾಯಗಳಿವೆ. ಇಲ್ಲಿ ಒಂದು ನಕ್ಷತ್ರದಲ್ಲಿ ಜನಿಸಬೇಕು ಅಂದಾಗ ಅದರ ಹಿನ್ನೆಲೆ ಇರುತ್ತೆ ಅಂತ ಹೇಳಿದೆ. ಆ ಹಿನ್ನೆಲೆಯನ್ನು ಇಲ್ಲಿವರೆಗೂ ನಿಮ್ಗೆ ಯಾರೂ ತಿಳಿಸ್ಕೊಟ್ಟಿಲ್ಲ. ಇವತ್ತು ನಮ್ಮ ಕಾರ್ಯಕ್ರಮ ಮುಖಾಂತರ ನಾವು ತಿಳಿಸ್ಕೊಡ್ತಾ ಇದ್ದೀವಿ. ಇದನ್ನು ಅರ್ಥ ಮಾಡಿಕೊಂಡು ಪ್ರತಿಯೊಬ್ಬರು ಹೋಗಬೇಕು. ಬರೀ ಸಂಕಷ್ಟಗಳ ಸರಮಾಲೆ ಸಿಗ್ತಕ್ಕಂಥದ್ದು ಮಾನವನ ಒಂದು ಭವಿಷ್ಯ ಏನಲ್ಲ. ಆದರೆ ಕರ್ಮಫಲಗಳು ನಮ್ಮನ್ನು ಹಿಂಬಾಲಿಸ್ತಿರ್ತವೆ. ಆ ಕರ್ಮಫಲಗಳಿಗೆ ನಾವು ಸಿಗಾಕೊಳ್ಬೇಕು ಅಂತಕ್ಕಂಥದ್ದು ನಾವು ಎಲ್ಲಿವರೆಗೂ ತಿಳ್ಕೊಳ್ಳಲ್ಲ ಅಲ್ಲಿವರೆಗೂ ನಮ್ಮ ಜನ್ಮ ರಹಸ್ಯಗಳು ನಮಗೆ ಗೊತ್ತಾಗೋದಿಲ್ಲ. ಅದರೊಳಗೆ ನಕ್ಷತ್ರ ರಹಸ್ಯಗಳಂತಕ್ಕಂಥದ್ದು ಭಾಳ ವಿಶೇಷವಾದಂತಹ ಕಾರಣಗಳನ್ನು ಹೊಂದಿರ್ತದೆ. ಇವತ್ತು ಕೃತಿಕ ನಕ್ಷತ್ರದಲ್ಲಿ ಹುಟ್ಟಿದ್ದೀರಿ ಅಂತಂದರೆ ನೀವು ಭೂಮಿ ಸಂಬಂಧಪಟ್ಟಂಥ ದೋಷಗಳನ್ನು ಹೊತ್ಕೊಂಡು ಬಂದಿರತಕ್ಕಂಥವ್ರು. ಅಂದರೆ ಇಂದಿನ ಜನ್ಮದಲ್ಲಿ ಭೂಮಿಗೆ ಸಂಬಂಧಪಟ್ಟಂಥ ವಿಚಾರದಲ್ಲಿ ನೀವು ಭಾಳಷ್ಟು ತೊಂದರೆಗಳನ್ನು ಪರರಿಗೆ ಕೊಟ್ಟಿದ್ದೀರಾ. ಇದು ಜ್ಞಾಪಕ ಇಟ್ಕೊಳ್ಳಿ. ನಮ್ಗೆ ಈ ಜನ್ಮದಲ್ಲಿ ಜ್ಞಾಪಕ ಇಲ್ಲ ಅಂತಂದರೆ ಅದು ಜ್ಞಾಪಕ ಇರುತ್ತೋ ಇಲ್ವೋ, ಬಟ್ ಈ ಜನ್ಮ ನೀವು ಅದನ್ನು ಅನುಭವಿಸಿ ತಿರ್ಬೇಕಾಗ್ತದೆ. ಅದಕ್ಕೊಂದು ಉದಾಹರಣೆಗಳನ್ನು ಕೂಡ ನಿಮ್ಗೆ ಹೇಳ್ಕೊಡ್ತೀನಿ ಇವತ್ತು. ಯಾಕಂದರೆ ಅರ್ಥ ಮಾಡ್ಕೋಬೇಕು, ಎಲ್ಲದಕ್ಕೂ ಒಂದು ಲಾಜಿಕ್ ಇರಬೇಕು. ಲಾಜಿಕ್ ಇಲ್ಲ ಅಂದರೆ ನಾವು ಏನೇ ಒಂದು ಮಾತಾಡಿದ್ರೂ ಕೂಡ ಅದರಲ್ಲಿ ಯಾವುದೇ ರೀತಿಯಾದ ಸತ್ಯಾಸತ್ಯತೆಗಳನ್ನ ಗುರುಸೋದಕ್ಕೆ ನಮ್ಮ ಮನಸ್ಸು ಒಪ್ಪೋದಿಲ್ಲ. ಆದರೆ ಈ ಭೂಮಿ ಸಂಬಂಧಪಟ್ಟಂಥ ದೋಷಗಳನ್ನು ಹೊತ್ಕೊಂಡು ಹುಟ್ಟಿರ್ತಕ್ಕಂಥವ್ರು ಈ ಕೃತಿಕ ನಕ್ಷತ್ರದವರು. ಯಾವಾಗ? ಇಂದಿನ ಜನ್ಮದಲ್ಲಿ. ಅದೇ ರೀತಿ ನ್ಯಾಯ ನೀತಿ ಧರ್ಮ ಅಂತ ಹೋರಾಟ ಮಾಡೋಕ್ಕೆ ಹೋಗಿ ಯಾವುದೋ ಒಂದು ಮದುವೆಯನ್ನು ನಿಲ್ಲಿಸಿರ್ತಕ್ಕಂಥವ್ರು. ಆಗ್ತಕ್ಕಂಥ ಮದುವೆಯಲ್ಲಿ ಏನೋ ಒಂದು ತಪ್ಪು, ಏನೋ ಒಂದು ಹುಡುಕಿರ್ತೀರ, ಆ ಹುಡುಕ್ಬಿಟ್ಟು ಮದುವೆನೇ ನಿಲ್ಲಿಸ್ಬಿಡ್ತೀರಾ. ಆ ಮದುವೆನ ನಿಲ್ಲಿಸೋದ್ರಿಂದ ಶಾಪ ಏನಾಗ್ತದೆ, ಅದು ಈ ಕೃತಿಕ ನಕ್ಷತ್ರದವರಿಗೆ ಬಂದು ಬೀಳ್ತದೆ. ಅದರಿಂದ ಕೃತಿಕ ನಕ್ಷತ್ರದವರು ಇಂತಹ ಒಂದು ಭೂಮಿ ಸಂಬಂಧಪಟ್ಟಂಥ ದೋಷ, ಈ ಥರ ಮದುವೆಯನ್ನು ನಿಲ್ಲಿಸಿರ್ತಕ್ಕಂಥ ದೋಷಕ್ಕೆ ಒಳಗಾಗಿರ್ತೀರ. ಬಟ್ ನಿಮಗೆ ಗೊತ್ತದು ಕರೆಕ್ಟು, ನಾನು ನ್ಯಾಯ ನೀತಿ ಧರ್ಮದಲ್ಲಿ ಹೋಗ್ತಾ ಇದ್ದೀನಿ ಅಂತ. ಅಲ್ಲೆಲ್ಲೋ ಏನೋ ಒಂದು ಲೋಪದೋಷ ಆಗಿದೆ, ಅದನ್ನು ಸರಿಪಡಿಸೋದಕ್ಕೆ ಹೋಗ್ಬಿಟ್ಟು ಆ ಮದುವೆನೇ ನಿಂತಾಯಿತು ಅಂದಾಗ ಆ ಶಾಪಕ್ಕೆ ನೀವು ಒಳಗಾಗ್ಬಿಟ್ಟಿರ್ತೀರ. ಇದನ್ನು ಯಾವತ್ತಾದರೂ ಕಂಡಿಡ್ಕೊಂಡು ಬಿಡುಗಡೆ ಮಾಡ್ಕೊಳ್ತಕ್ಕಂಥ ಪ್ರಯತ್ನಕ್ಕೆ ಕೃತಿಕ ನಕ್ಷತ್ರದವರು ಕೈ ಹಾಕಿದ್ದೀರಾ? ಗೊತ್ತಿಲ್ಲ. ಬರೀ 1ನೇ ಪಾದ ಹುಟ್ಟಿದ್ದೀನಿ, 2ನೇ ಪಾದ ಹುಟ್ಟಿದ್ದೀನಿ, 3ನೇ ಪಾದ ಹುಟ್ಟಿದ್ದೀನಿ, 4ನೇ ಪಾದ ಹುಟ್ಟಿದ್ದೀನಿ,
ಈ ಪಾದಗಳಿಗೆ ಒಂದು ಅಕ್ಷರಗಳು ಬರ್ತದೆ, ಆ ಅಕ್ಷರ ಮೂಲಕ ಹೆಸರಿಟ್ಕೊಂಡ್ಬಿಡ್ತೀವಿ ಅಂತಾನೆ ಇವತ್ತು ಪ್ರತಿಯೊಬ್ಬರು ಇದೀರ ಹೊರತು ನಿಜ ಅಕ್ಷರವನ್ನ 1ನೇ ಪಾದಕ್ಕೆ 1 ಅಕ್ಷರ, 2ನೇ ಪಾದಕ್ಕೆ 2 ಅಕ್ಷರ, 3ನೇ ಪಾದಕ್ಕೆ 3 ಅಕ್ಷರ ನಿಗದಿ ಮಾಡಿದ್ದಾರೆ. ಬಟ್ ಅದರ ಕಾರಣವನ್ನ ಯಾರಾದರೂ ಹೇಳ್ಕೊಟ್ಟಿದ್ದಾರಾ? ಹೇಳ್ಕೊಟ್ಟಿಲ್ಲ. ಅದರಿಂದ ಶಾಸ್ತ್ರ ಅಂತಕ್ಕಂಥದ್ದು ಬಹಳ ಅದ್ಭುತ ವೀಕ್ಷಕರೇ. ಅಲ್ಲೆಲ್ಲೋ ಒಂದು ಕಡೆ ನಾವು ಅದ್ರ ಬಗ್ಗೆ ತಿಳ್ಕೊಂಡಿಲ್ಲ, ಬರೀ ಅಕ್ಷರಗಳ ಮೂಲಕ ನಾವು ಎಲ್ಲವನ್ನು ಮಾಡ್ಕೊಂಡ್ಬಿಟ್ಟು ಗೆದ್ದುಬಿಡ್ತೀವಿ ಅಂತಂದ್ರೆ ಖಂಡಿತ ಸಾಧ್ಯ ಇಲ್ಲ. ಯಾಕಂದ್ರೆ ಒಂದು ಗ್ರಹ ಸಂಯೋಗ ಅಂತಕ್ಕಂಥದ್ದು ವಿಶೇಷವಾಗಿ ಅದರ ಒಂದು ಒಡನಾಟದಲ್ಲೇ ಇರ್ತದೆ ಹೊರತು ಅದೇನು ಸಪ್ರೇಟಾಗಿ ಏನಿರೋದಿಲ್ಲ. ಅದಕ್ಕೆ ಅವತ್ತು ಆ ಭೂಮಿ ದೋಷಕ್ಕೆ ಏನು ಶಾಪ ಹಾಕ್ಸ್ಕೊಂಡಿದ್ದೀರಿ, ಒಂದು ಮದುವೆಯನ್ನು ಯಾಕೆ ನಿಲ್ಲಿಸಿದ್ದೀರಿ, ಮದುವೆಯನ್ನು ನಿಲ್ಲಿಸಿ ಒಂದು ಗಂಡ ಹೆಂಡತಿಯನ್ನು ಹೇಗೆ ದೂರ ಮಾಡಿದ್ದೀರಿ, ಅದರ ಶಾಪದ ಪ್ರತಿಫಲವನ್ನು ಈ ಜನ್ಮ ನೀವು ಅನುಭವಿಸಿ ತೀರಬೇಕು. ಅದಕ್ಕೆ ನಿಮ್ಮಲ್ಲಿ ಏನಾಗ್ತದೆ ಅಂದರೆ ಆ ಕುಜ, ರಕ್ತಕಾರನಾಗಿರ್ತಕ್ಕಂಥ ಕುಜ, ಅವನ ಪ್ರಭಾವ ಮತ್ತು ಸೂರ್ಯನ ಹೋರಾಟ ಮನೋಭಾವನೆ, ನಾಯಕತ್ವ ಗುಣ, ಲೀಡರ್ಶಿಪ್ ಕ್ವಾಲಿಟಿ ಇವೆಲ್ಲ ಸೇರ್ಕೊಂಡಾಗುತ್ತೆ. ಅಂದರೆ ಇವು ಯಾರ ಮಾತು ಕೇಳಲ್ಲ, ಯಾರಿಗೂ ತಲೆ ಕೆಡಿಸ್ಕೊಳ್ಳಲ್ಲ, ಯಾರಿಗೂ ಬಗ್ಗಲ್ಲ. ಏನೇ ಮಾಡಿದ್ರು ನಂದೇ ಸರಿ, ನಾನೇ ಸರಿ, ನಾನು ಮಾಡಿದ್ದೇ ರೂಲ್ಸು, ನಾನು ಮಾಡಿದ್ದೇ ನ್ಯಾಯ ಅಂತೇಳಿ ಹೋಗಿ ಹಲವಾರು ಸಮಸ್ಯೆಗಳನ್ನು ತಲೆ ಮೇಲೆ ಹೊತ್ಕೊಂಡು ಈ ಜೀವನದಲ್ಲೂ ಕೂಡ ಅನುಭವಿಸ್ತಾ ಇರ್ತಾರೆ. ಅದರಿಂದ ಇವೆಲ್ಲ ಅರ್ಥ ಮಾಡ್ಕೊಂಬಿಟ್ಟು ನಾವೇನು ಮಾಡಬೇಕು, ವೇಗವನ್ನು ಕಮ್ಮಿ ಮಾಡಬೇಕು. ನಾನು ಅದಕ್ಕೆ ಹೇಳಿದೆ, ವೇಗ ಕಮ್ಮಿ ಮಾಡಬೇಕು, ನೇರವಾಗಿ ಮಾತಾಡೋದನ್ನ ಕಮ್ಮಿ ಮಾಡಬೇಕು, ವಿಚಾರ ವಿಮರ್ಶೆ ನೋಡಿ ಮಾಡಬೇಕು, ಒಂದು ಸ್ವಲ್ಪ ತಳುಕು ಬೆಳಕು ಕಲ್ತ್ಕೋಬೇಕು. ತಳುಕು ಬೆಳಕು ಕಲ್ತ್ಕೊಂಡಿಲ್ಲ ಅಂತಂದ್ಮೇಲೆ ಈ ಜೀವನದಲ್ಲಿ ಬದುಕೋದು ಕಷ್ಟ. ಇಮಿಡಿಯೇಟಾಗಿ ಶೂಟ್ ಮಾಡಿಬಿಟ್ರೆ ಅವನು ಸತ್ತೋಗ್ಬಿಡ್ತಾನೆ. ಆದರೆ ಸಾಯ್ಬೇಡ ಅಂತೇಳಿ ಅವನಿಗೆ ಸಮಾಧಾನ ಮಾಡಿದ ಅವನು ಬದುಕೊಂತಾನೆ. ಆದರೆ ನಿಮ್ಮ ಅರಿತವಾದ ಮಾತುಗಳಿಂದ ನಿಮ್ಮ ಸಂಬಂಧಗಳನ್ನು ಛಿದ್ರ ಮಾಡ್ಕೊಳ್ಳೋ ಮುಖಾಂತರ ನಿಮ್ಮಲ್ಲಿ ಒಂದು ಆರ್ಥಿಕ ಹಿನ್ನಡೆ ಆಗಿರ್ಬೋದು, ಕೌಟುಂಬಿಕ ಕಲಹ ಆಗಿರ್ಬೋದು, ಕುಟುಂಬದ ಒಂದು ಜಗಳ ಕದನ ವಾದಗಳು ತಾರಕಕ್ಕೆ ಹೋಗ್ತಕ್ಕಂಥದ್ದಾಗಲಿ, ಸ್ಟೇಷನ್ನು ಕೋರ್ಟು ಮೆಟ್ಲತ್ತದಾಗಲಿ, ಇವೆಲ್ಲ ನಡೀತಕ್ಕಂಥದ್ದು ಎಷ್ಟು ಮಟ್ಟಿಗೆ ನಿಮಗೆ ಒಳ್ಳೇದು ಅಂತಕ್ಕಂಥದ್ದನ್ನ ನೀವು ಕೂತ್ಕೊಂಡು ಆಲೋಚನೆ ಮಾಡ್ಕೊಳ್ಳಿ. ಅದರಿಂದ ನಾವು ಸಮಾಜಮುಖಿಯಾಗಿ ಇದ್ದೀವಿ ಅಂತಂದಾಗ ನಾವು ಸಮಾಜಮುಖಿಯಲ್ಲಿ ಏನು ಮಾಡಬೇಕು, ಸ್ವಲ್ಪ ಫ್ಲೆಕ್ಸಿಬಲ್ ಆಗಿ ಹೋಗಲೇಬೇಕು. ಆದರೆ ಇಲ್ಲಿ ಏನು ಮಾಡ್ತಾನೆ, ಆ ಶಾಪಗಳು ನಿಮ್ಮನ್ನು ಯಾವುದೇ ಕಾರಣಕ್ಕೂ ಬಿಡೋದೇ ಇಲ್ಲ. ಇದು ನೆನ್ಪಿಟ್ಕೊಳ್ಳಿ. ಇನ್ನು ಕೃತಿಕಾ ನಕ್ಷತ್ರ 2ನೇ ಪಾದ, 3ನೇ ಪಾದ, 4ನೇ ಪಾದ ವೃಷಭ ರಾಶಿನಲ್ಲಿ ಇದೆ ಅಂತಂದರೆ ಅಲ್ಲಿಗೆ ವಿಶೇಷವಾಗಿ ಸೂರ್ಯ ಮತ್ತು ಶುಕ್ರನ ಸಮಾಗಮ ಆಯಿತು ಅಂತ ಅರ್ಥ. ನೋಡಿ, ಇಲ್ಲೂ ಒಂದು ತೊಂದರೆ ಇದೆ. ಏನು ತೊಂದರೆ? ಸೂರ್ಯ ಅಂದರೆ ಯಾರು? ಪಿತೃ. ಶುಕ್ರ ಅಂದರೆ ಯಾರು? ಸ್ತ್ರೀ. ಅಲ್ಲಿಗೆ ಆ ಸೂರ್ಯ ಶುಕ್ರ ಅಂತಕ್ಕಂಥದ್ದು ಸೇರ್ತು ಅಂತಂದಾಗ ಹೇಗೆ ನಿಮ್ಗೇನಾಗುತ್ತೆ ಅಂದರೆ ಸ್ತ್ರೀಯಿಂದ ಅಪವಾದಗಳು ಬರ್ತದೆ. ಯಾಕಂದ್ರೆ ಅಲ್ಲಿ ಗಂಡ ಹೆಂಡತಿ ಬೇರೆ ಮಾಡಿದ್ದೀರ ನೋಡಿ, ಆ ಶಾಪ ಕೂಡ ನಿಮ್ಗೆ ಇಲ್ಲಿ ಅನ್ವಯ ಆಗ್ತದೆ. ಎಷ್ಟು ಚೆನ್ನಾಗಿ ಡಿವೈಡ್ ಮಾಡಿದ್ದಾನೆ ಈ ಶಾಸ್ತ್ರ ಅಂದರೆ ನಾವು ಮಾಡಿದಂತಲ್ಲ. ಅದನ್ನು ಸಂಶೋಧಿಸಿ ಅದರ ಅದರ ಸತ್ಯಾಸತ್ಯತೆಗಳನ್ನು ಅರ್ಥ ಮಾಡ್ಕೊಂಡಾಗ ಇವೆಲ್ಲ ರಹಸ್ಯಗಳು ಹೊರಗಡೆ ಬಂದಿದೆ. ಅದರಿಂದ ಸೂರ್ಯ ಶುಕ್ರ ಸಮಾಗಮ ಅಂತಕ್ಕಂಥದ್ದು ಒಳ್ಳೆಯದಲ್ಲ. ಯಾಕಂದರೆ ಸೂರ್ಯನಿಗೂ ಶುಕ್ರನಿಗೂ ಬರಲ್ಲ. ಅಲ್ಲಿ ಈ ಸೂರ್ಯನ ಒಂದು ಡಾಮಿನೇಟಿಂಗ್, ಸೂರ್ಯನ ಒಂದು ತತ್ವದಿಂದ, ಸೂರ್ಯನ ಒಂದು ಅಗ್ನಿತತ್ವದ ಪ್ರಭಾವದಿಂದ ಅಲ್ಲಿ ಶುಕ್ರ ಅಂತಕ್ಕಂಥ ಶಾಂತ ಸ್ಥಿತಿ ಅಥವಾ ಪ್ರೀತಿ ಸ್ಥಿತಿ ಏನಾಗ್ತದೆ, ಖಂಡಿತ ಸಿಗದೇ ಇಲ್ಲ. ಅಲ್ಲಿ ಯಾರಿಗೆ? ಗಂಡನಿಗೆ. ಯಾವಾಗಲೂ ಉರು ಅಂತ ಇದ್ರೆ ಮನೆಯಲ್ಲಿ ಹೆಂಡತಿ ಇಲ್ಲಿಂದ ಪ್ರೀತಿ ಮಾಡೋಕ್ಕಾಗ್ತದೆ? ಹೇಳಿ ನೋಡೋಣ. ಯಾವಾಗಲೂ ಅಧಿಕಾರ, ಯಾವಾಗಲೂ ಕೆಲಸ, ಯಾವಾಗಲೂ ಕರ್ತವ್ಯ, ಇದರಲ್ಲೇ ಮುಳುಗೋಗಿದ್ರೆ, ಬರೀ ಹಣ ಮಾಡಬೇಕು, ಹೆಸರು ಮಾಡಬೇಕು, ಎಲ್ಲರಿಗೂ ಒಳ್ಳೇದು ಮಾಡಬೇಕು ಅಂತ ಈ ಮನೋಭಾವನೆಯಲ್ಲಿ ಇತ್ತು ಅಂದರೆ ಕುಟುಂಬ ಉದ್ಧಾರ ಮಾಡೋದು ಯಾವಾಗ? ಯೋಚನೆ ಮಾಡಿ ಕೂತ್ಕೊಂಡು. ಅದರಿಂದ ಕೃತಿಕಾ ನಕ್ಷತ್ರದಲ್ಲಿ ಈ ಪಾದದಲ್ಲಿ ಮದುವೆ ಆಗಿರ್ತಕ್ಕಂಥವ್ರು ಈ ಥರ ಒಂದು ಭಿನ್ನಾಭಿಪ್ರಾಯಗಳನ್ನು ಏನೋ ಹೊಂದಿದ್ರೆ ಕೂಡ ಕುಟುಂಬದಲ್ಲಿ ತುಂಬ ದಾಂಪತ್ಯ ಕಲಹಗಳು ನಡೀತಾ ಇರ್ತಕ್ಕಂಥದ್ದು ನಾವು ಭಾಳಷ್ಟು ಕಡೆ ನೋಡ್ತಾ ಇದ್ದೀವಿ. ಅದಕ್ಕೆ ಇವತ್ತು ಭಾಳ ವಿಶೇಷವಾಗಿ ಆ ನಕ್ಷತ್ರ ಸಂಯೋಗ ತಗೊಂಡಾಗ ಇಬ್ಬರ ನಕ್ಷತ್ರ ವೈರ ನಕ್ಷತ್ರಗಳನ್ನ ಸೇರಿಸೋದಿಲ್ಲ ಯಾವುದಲ್ಲಿ ಗಣಕೂಟದಲ್ಲಿ. ಆದರೆ ಇವತ್ತಂಗಲ್ಲ, ಒಂದು ನಕ್ಷತ್ರಕ್ಕೆ ಒಂದು 36 ಗಣಕೂಟ ಹಾಕಿ ನಡೀರಿ ಮದುವೆ ಮಾಡ್ಕೊಂಡು ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಆದರೆ ಆ ಮದುವೆ ಮಾಡ್ಕೊಂಡು ದಾಂಪತ್ಯ ಶುರು ಮಾಡಿದ್ಮೇಲೆ ಇದೆಯಲ್ವಾ, ಆ ಭಾವನೆಗಳ ತಾಕಲಾಟ, ಆ ಭಾವನೆ ಇರತಕ್ಕಂಥ ವೈರತ್ವ, ಅದು ಯಾವ ಶತ್ರುಗೂ ಬೇಡ ಅಂತೇಳಿ ಇವತ್ತು ಭಾಳ ಜನ ದಂಪತಿಗಳು ಹೇಳ್ತಾರೆ. ಕಾರಣ ಏನು ಅಂದರೆ, ಒಳಗಿರೋ ಶತ್ರುವನ್ನು ನೀವು ಗುರುತಿಸದೆ ನೀವು ಸಂಬಂಧಗಳನ್ನ ಮಾಡಿಕೊಂಡು ಮತ್ತೆ ಅದೇ ಶಾಪಕ್ಕೆ ಗುರಿಯಾಗಿ ಇವತ್ತು ಕುಟುಂಬ ಕಲಹಕ್ಕೆ ಒಳಗಾಗಿರ್ತಕ್ಕಂಥ ನೀವುಗಳು ಇವತ್ತು ಕುಟುಂಬಕ್ಕೆ ಮಾದರಿ ಆಗದೆ ಸಮಾಜಕ್ಕೆ ಮಾದರಿಯಾಗಿ ಹೋಗ್ತಿದ್ರೆ ಏನು ಪ್ರಯೋಜನ ಆಗ್ತದೆ? ಅದರಿಂದ ಇವೆಲ್ಲ ಲೆಕ್ಕಾಚಾರಗಳನ್ನ ನೋಡ್ಕೊಳ್ಳೋದಕ್ಕೆ ಮುಂಚಿತವಾಗಿ ನಾವು ಯಾರು ಈ ಕೃತಿಕ ನಕ್ಷತ್ರ ಅಂತಕ್ಕಂಥವ್ರಿಗೆ ಹೆಂಡತಿ ಬೇಕು, ತಂಗಿ ಬೇಕು, ಅಕ್ಕ ಬೇಕು, ತಾಯಿ ಬೇಕು, ಅಜ್ಜ ಬೇಕು, ಅಜ್ಜಿ ಬೇಕು, ಎಲ್ಲರೂ ಬೇಕು. ಆದರೆ
ಆ ಮನೋಭಾವನೆಗಳನ್ನ ಬದಲಾವಣೆಗಳನ್ನ ಮಾಡ್ಕೋಬೇಕು. ಆ ಮನೋಭಾವನೆಗಳನ್ನ ಬದಲಾವಣೆ ಮಾಡಿಕೊಂಡು ನಾವು ಯಾವಾಗ ಹೋಗ್ತೀವಿ ಅಲ್ಲಿ ನಮಗೆ ಅದ್ಭುತವಾಗಿರ್ತಕ್ಕಂಥ ಯೋಗ ಫಲಗಳು ನಮಗೆ ಸಿಗ್ತಾ ಬರ್ತದೆ. ಆದರೆ ಇದು ಎಲ್ಲವೂ ಕ್ಲಿಷ್ಟಕರವಾಗಿದೆ. ಆದರೆ ಇದನ್ನು ಸರಿ ಮಾಡ್ಕೊಳ್ತಕ್ಕಂಥ ಬಗೆ ಹೇಗೆ ಅಂತ ಭಾಳ ಜನ ಕೇಳ್ಬೋದು. ಇಲ್ಲಿದೆ ಈ DNA ಅಸ್ಟ್ರಾಲಜಿನಲ್ಲಿ ಒಂದು ಪರಿಹಾರ. ಅಂದ್ರೆ ಅರ್ಥ ಏನು? ಆ ಒಂದು ಕೃತಿಕ ನಕ್ಷತ್ರ ಆಕ್ಟಿವೇಶನ್ ನೋಡಿ, ಕೃತಿಕ ನಕ್ಷತ್ರದ ಆಕ್ಟಿವೇಶನ್. ಈಗ ಬಹಳಷ್ಟು ದುಷ್ಟ ನಕ್ಷತ್ರಗಳಿಗೆ ನಾವು ಶಾಂತಿ ಕರ್ಮಗಳ ಬಗ್ಗೆ ಮಾತಾಡ್ತಿದ್ದೀವಿ. ಆದರೆ ಕೃತಿಕ ನಕ್ಷತ್ರದ ಆಕ್ಟಿವೇಶನ್ ಮಾಡ್ಕೊಳ್ಳೋ ಮುಖಾಂತರ ನಮ್ಮ ಇಂದಿನ ತಲೆಮಾರುಗಳಿಗೆ ಬಂದಿರತಕ್ಕಂಥ ಭೂಮಿ ದೋಷ, ದಾಂಪತ್ಯವನ್ನು ಒಡೆದಾಕಿರ್ತಕ್ಕಂಥ ದೋಷ ಮತ್ತು ಮದುವೆಯನ್ನು ಹಾಳು ಮಾಡತಕ್ಕಂಥ ದೋಷಗಳು ಈ ಜನ್ಮದಲ್ಲಿ ನಮ್ಮ ದಾಂಪತ್ಯ ಜೀವನದಲ್ಲಿ ಕಾಡಬಾರ್ದು ಅಂತಂದಾಗ ನಾವೇನು ಮಾಡಬೇಕು? ಕೃತಿಕ ನಕ್ಷತ್ರವನ್ನು ಆಕ್ಟಿವೇಟ್ ಮಾಡಬೇಕು. ಎಷ್ಟು ಜನಕ್ಕೆ ಗೊತ್ತಿದೆ ಕೃತಿಕ ನಕ್ಷತ್ರವನ್ನು ಆಕ್ಟಿವೇಟ್ ಮಾಡ್ತಕ್ಕಂಥದ್ದು? ಗೊತ್ತಿಲ್ಲ. ಬರೀ ಹುಟ್ಬಿಟ್ಟಿದ್ದೀವಿ, ಹೋಗ್ಬಿಟ್ಟಿದ್ದೀವಿ, ಆಗ್ಬಿಟ್ಟಿದ್ದೀವಿ, ಎಲ್ಲ ಆಗಬೇಕು. ಇದಿಷ್ಟೇ ನಿಮ್ಮಲ್ಲಿ ಇರುತ್ತೆ ಹೊರತು ಇಲ್ಲಿ ವಿಶೇಷವಾಗಿ ಆಯಾ ಸಂದರ್ಭದಲ್ಲಿ ಬರ್ತಕ್ಕಂಥ ಪ್ರಾಬ್ಲಮ್ಗಳನ್ನ ಕಂಡಿಡಿದು ನಾವು ಇದನ್ನು ಸರಿಪಡಿಸ್ಕೊಳ್ತಕ್ಕಂತಹ ಬಗೆ ಗೊತ್ತಿಲ್ಲ. ಎಷ್ಟೋ ಜನಕ್ಕೆ ಈ ಭಾಗಗಳೇ ಗೊತ್ತಿಲ್ಲ. ಯಾವ ಭಾಗಗಳು? 1ನೇ ಭಾಗದಲ್ಲಿ ಇದೆಯಾ ಅಥವಾ 2, 3, 4ನೇ ಭಾಗದಿಂದ ಗೊತ್ತಿಲ್ಲ. ಫಸ್ಟ್ ಇದನ್ನು ನೋಡ್ಕೊಳ್ಳಿ. ಇದಕ್ಕೆ ಕೃತಿಕ ನಕ್ಷತ್ರನ ಯಾವ ರೀತಿ ಆಕ್ಟಿವೇಟ್ ಮಾಡಬೇಕು ಹೇಳ್ಕೊಡ್ತೀನಿ. ಕೃತಿಕ ನಕ್ಷತ್ರದವರು ಒಂದು ಭೂಮಿಯನ್ನು ಸಂಪಾದನೆ ಮಾಡಬೇಕು ಅಂದಾಗ ಭಾಳ ಹುಷಾರಾಗಿರ್ಬೇಕು. ಒಂದು ಕಟ್ಟಡವನ್ನು ತಗೊಳ್ಬೇಕು ಅಂದಾಗ, ಒಂದು ಮನೆಯನ್ನು ತಗೊಳ್ಬೇಕು ಅಂದಾಗ ಭಾಳ ಹುಷಾರಾಗಿರ್ಬೇಕು. ಯಾಕಂದರೆ ನಿಮಗೆ ವಾಸ್ತು ದೋಷ ಇರತಕ್ಕಂತಹ ಭೂಮಿಯ ಲಭ್ಯತೆ ಜಾಸ್ತಿ ಇರ್ತದೆ. ವಾಸ್ತು ದೋಷ ಇರತಕ್ಕಂತಹ ಕಟ್ಟಡದ ಲಭ್ಯತೆ ಜಾಸ್ತಿ ಇರ್ತದೆ. ಹೋಗಿ ಸಿಕ್ಕಾಕೊಳ್ಳೋ ತನಕ ಅಷ್ಟೇ. ಸಿಕ್ಕಾಕೊಂಡ್ಮೇಲೆ ಅರೋಹರ. ಯಾಕೆ ಹೇಳಿ? ನೀವು ಇಂದಿನ ಜನ್ಮದಲ್ಲಿ ಭೂಮಿ ದೋಷವನ್ನು ಒತ್ಕೊಂಡು ಹುಟ್ಟಿರ್ತಕ್ಕಂಥವ್ರು. ಎಲ್ಲದಕ್ಕೂ ಒಂದಕ್ಕೊಂದು ಲಿಂಕ್ ಇರ್ತದೆ ವೀಕ್ಷಕರೇ, ಅದನ್ನು ಗಮನ ಕೊಡಿ. ದಾಂಪತ್ಯ ಕಲಹ ಒಳ್ಳೆಯದಲ್ಲ. ದಾಂಪತ್ಯದಲ್ಲಿ ಸಾಮರಸ್ಯತೆ ಕಾಪಾಡ್ತಾ ಹೋಗಿ. ಬಿಸಿ ರಕ್ತ ಅಂತೇಳಿ ಬಿಸಿಯಾಗಿ ಹಾಡಕ್ಕೆ ಹೋಗಬೇಡಿ. ಆಮೇಲೆ ತಣ್ಣಗಾಗ್ತಕ್ಕಂತಹ ಸಂಗತಿಗಳು ನಡೀತೆ ಜೀವನದಲ್ಲಿ, ಹುಷಾರಾಗಿರಿ. ನೆಕ್ಸ್ಟು, ಕೃತಿಕ ನಕ್ಷತ್ರವನ್ನು ಆಕ್ಟಿವೇಟ್ ಮಾಡ್ತಕ್ಕಂಥ ಏಕೈಕ ವಿಧಾನ ಅಂತಂದರೆ ಅಗ್ನಿತತ್ವವನ್ನು ಸ್ವಾಹ ಮಾಡ್ಕೊಳ್ತಕ್ಕಂಥದ್ದು. ಏನದು ಅಗ್ನಿತತ್ವ? ಎಲ್ಲಾದರೂ ಯಾವುದಾದ್ರೂ ದೇವಸ್ಥಾನ, ನಿಮ್ಮ ಮನೆ, ಮಠ, ಮಂದಿರಗಳಲ್ಲಿ ಏನಾದರೂ ಯಾವುದೇ ದೇವರ ಒಂದು ಹೋಮ ನಡೀತಾ ಇದ್ದರೆ ಆ ಹೋಮದಲ್ಲಿ ಭಾಗವಹಿಸಬೇಕು. ನೋಡಿ, ಎಷ್ಟು ಹೋಮದಲ್ಲಿ ನೀವು ಭಾಗವಹಿಸ್ತೀರಾ ಅಷ್ಟು ಈ ಕೃತಿಕ ನಕ್ಷತ್ರದ ಆಕ್ಟಿವೇಶನ್ ಜಾಸ್ತಿ ಆಗ್ತಾ ಹೋಗ್ತದೆ. ಇವೆಲ್ಲ ಭಾಳ ವಿಶೇಷವಾಗಿರ್ತಕ್ಕಂಥ ಸೀಕ್ರೆಟ್ಗಳು. ಯಾರು ಹೇಳ್ಕೊಡೋದು ಇದನ್ನೆಲ್ಲ ನಿಮಗೆ. ಆದರೆ ಪ್ರಗತಿ ಬೇಕು, ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು. ಇವತ್ತು ನೀವು ಹೇಳ್ದಂಗೆ ಯಾವುದೋ ಒಂದು ಕರ್ಮದಲ್ಲಿ ನಾವು ಉಟ್ಬಿಟ್ಟಿದ್ದೀವಿ, ಆದರೆ ಈ ಜನರು ಅದು ರಿಪೀಟ್ ಆಗೋದು ಬೇಡ, ಮತ್ತೆ ನೊಂದ್ಕೊಳ್ಳೋದು ಬೇಡ ಅಂತಂದರೆ ಕೆಲವು ಪರ್ಟಿಕಲ್ ದಿನಗಳಲ್ಲಿ ನೀವೇನು ಮಾಡಬೇಕು? ಆ ಅಗ್ನಿಯನ್ನು ಸೇವನೆ ಮಾಡಬೇಕು. ನಾವು ಆಂತರ್ಮುಖವಾಗಿ ಹೇಗೆ ನಾವು ಸ್ವೀಕಾರ ಮಾಡ್ತೀವಿ ಅದೇ ರೀತಿ ಇಲ್ಲಿ ನಾವು ಹೊರಗಡೆಯಿಂದ ಆ ಶಕ್ತಿಯನ್ನು ಪಡ್ಕೊಳ್ಳೋದಕ್ಕೆ ನಾವು ಈ ಹೋಮ ಪೂಜೆಯಲ್ಲಿ ಭಾಗವಹಿಸಬೇಕು. ಒಂದು, ಪ್ರತಿ ಭಾನುವಾರ 6ರಿಂದ 7 ಗಂಟೆ ಒಳಗಡೆ ನೀವು ಸೂರ್ಯನಿಗೆ ಅರ್ಘ್ಯವನ್ನು ಕೊಡಬೇಕು, ಅರ್ಘ್ಯವನ್ನು ಬಿಡಬೇಕು. ಮತ್ತು ಆದಿತ್ಯರದ ಸ್ತೋತ್ರ ಪಾರಾಯಣ ಮಾಡಬೇಕು. ಸೂರ್ಯ ಗಾಯತ್ರಿಯನ್ನು ನೀವು ಪಠನೆ ಮಾಡಬೇಕು. ನೋಡಿ, ಎಷ್ಟೊಂದು ವಿಚಾರಗಳಿದ್ದಾವೆ. ಅವೆಲ್ಲವೂ ಕೂಡ ನಮಗೆ ಬೇಕಾದಂಥ ಲೆಕ್ಕಾಚಾರಗಳು. ಅದಾದ ಮೇಲೆ ಮನೆಯಲ್ಲಿ ಈ ಈಸ್ಟ್ ಫೇಸಿಂಗ್ ಎಲ್ಲಿ ಬರ್ತದೆ ಆ ಈಸ್ಟ್ ಫೇಸಿಂಗ್ನಲ್ಲಿ ಆರೆಂಜ್ ಕಲರನ್ನು ಮಸ್ಟುಡ್ ನೀವು ಓಡಿಸ್ಬೇಕು. ಬಾಡಿಗೆ ಮನೆ, ಭೋಗ್ಯ ಮನೆ ಅಂದ್ರೆ ಅಲ್ಲ, ನೀವಿರೋವರೆಗೂ ನಿಮ್ಮ ಮನೆ. ಹಾಗೆ ಶುಭ ಕಾರ್ಯಗಳನ್ನು ಕೂಡ ಆ ಜಾಗದಲ್ಲಿ ಮಾಡಬೇಕು. ಯಾಕಂದರೆ ಆ ನಕಾರಾತ್ಮಕ ಶಕ್ತಿಗಳ ಒಂದು ನಾಶ ಆಗಾಗ 6 ತಿಂಗಳಿಗೊಮ್ಮೆ ನಡೀತಾ ಇದ್ದರೆ ಆ ಮನೆ ನಂದನವನ ಆಗಿರ್ತದೆ. ನಾಳೆ ದಿವಸ ಆ ಬಾಡಿಗೆ ಮನೆಯನ್ನು ಕೊಂಡ್ಕೊಂಡ್ಬಿಡ್ಬೋದು, ಭೋಗಿ ಮನೆ ಕೊಂಡ್ಕೊಂಡ್ಬಿಡ್ಬೋದು, ಅಥವಾ ಆ ಮನೇಲಿದ್ಕೊಂಡೆ ಬೇರೆ ಕಡೆ ಹೋಗಿ ಮನೆ ಕಟ್ಕೊಂಡು ಹೋಗ್ಬೋದು. ನೀವು ಎಷ್ಟು ಜನ ಬಾಡಿಗೆ ಮನೆಗೆ ಹೋಗ್ಬಿಟ್ಟು ಸ್ವಂತ ಮನೆ ಕಟ್ಕೊಂಡು ಹೋಗಿಲ್ಲ? ಇವೆಲ್ಲ ಲೆಕ್ಕಾಚಾರಗಳು ಸಾಮಾಜಿಕ ಬದುಕಿನಲ್ಲಿ ನಡೀತಾ ಇರೋದ್ರಿಂದ ನಾವು ಮೆಂಟಲಿ ಫಿಕ್ಸ್ ಆಗಿಬಿಟ್ಟಿರ್ತೀವಿ. ಬಾಡಿಗೆ ಮನೆ ಅಂತ. ಅದು ಬಾಡಿಗೆ ಮನೆ ಅಲ್ಲ, ನಿಮ್ಮ ಜೀವನದ ಮನೆ. ನೀವು ಎಲ್ಲಿವರೆಗೂ ವಾಸ ಮಾಡ್ತಿದ್ದೋ ಅಲ್ಲಿವರೆಗೂ ಅದು. ಅದರಿಂದ ಈ ಭಾನುವಾರ ಈ ಸೂರ್ಯ ಗಾಯತ್ರಿ ಮಾಡ್ತಕ್ಕಂಥದ್ದು, ಮತ್ತು ಈ ಸೂರ್ಯನ ಒಂದು ಹೋಮ ಮಾಡ್ತಕ್ಕಂಥದ್ದು, ಸೂರ್ಯನ ಕ್ಷೇತ್ರಗಳಿಗೆ ಭೇಟಿ ಕೊಡ್ತಕ್ಕಂಥದ್ದು, ಸೂರ್ಯನ ಪೂಜೆ ಮಾಡ್ತಕ್ಕಂಥದ್ದು, ಅಗ್ನಿ ಹೋಮಗಳನ್ನ ಹೆಚ್ಚೆಚ್ಚು ಬಳಕೆ ಮಾಡ್ಕೊಳ್ತಕ್ಕಂಥದ್ದು ಈ ತಾರ್ಕಿರ್ತಕ್ಕಂತಹ ನಕ್ಷತ್ರದವ್ರಿಗೆ ಬಹಳ ಅದ್ಭುತವಾಗಿರ್ತಕ್ಕಂಥ ಪ್ರಗತಿ ಆಗ್ತಕ್ಕಂಥದ್ದು. ಎಲ್ಲೆಲ್ಲಿ ಮದುವೆ ನಡೀತಿರ್ತದೆ ಆ ಮದುವೆಗೆ ಧನ ಸಹಾಯವನ್ನು ಮಾಡಿ, ಮಾರಲ್ ಸಪೋರ್ಟಿಂಗನ್ನು ಕೊಡಿ. ಅಲ್ಲಿ ಮದುವೆ ನಡೆಯೋದಕ್ಕೆ ಅವಕಾಶವನ್ನು ಮಾಡಿಕೊಡಿ. ಎಲ್ಲಾದರೂ ದಾಂಪತ್ಯ ಕಲಹ ವಿಚ್ಛೇದ ನಡೀತಾ ಇದ್ರೆ ಅವ್ರಿಗೆ ಹೋಗಿ ಕೌನ್ಸಿಲಿಂಗ್ ಮಾಡಿ, ಆ ಗಂಡ ಹೆಂಡತಿಯನ್ನು ಒಂದು ಮಾಡಿ. ಭೂಮಿ ಸಂಬಂಧಪಟ್ಟಂಥ ದೋಷಗಳು ಏನಾದ್ರು ಇತ್ತು ಅಂದಾಗ, ಕೋರ್ಟು ಕಚೇರಿ ನಡೀತಾ ಇತ್ತು ಅಂದಾಗ
ಮೊದಲು ಆ ಭೂಮಿ ದೋಷಗಳನ್ನು ಮೊದಲು ಪರಿವರ್ತನೆಯನ್ನು ಮಾಡ್ಕೊಳ್ಳಿ. ಒಂದು ಜಮೀನಿಂದ ಇನ್ನೊಂದು ಜಮೀನು, ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ನಿಮ್ಮ ಸ್ವಾರ್ಥಕ್ಕೋಸ್ಕರ ಜಗಳ ತಂದಿಟ್ಟು ಅಲ್ಲೇನೋ ಬೇಳೆ ಬೇಯಿಸ್ಕೊಳಕ್ಕೆ ನೋಡಬೇಡಿ. ಅದನ್ನು ಪ್ರಾಮಾಣಿಕವಾಗಿ ನೀವಲ್ಲಿ ನ್ಯಾಯವನ್ನು ಒದಗಿಸಿ, ಯಾರ್ದು ತಪ್ಪಿದೆ ಆ ತಪ್ಪನ್ನು ಅಲ್ಲಿ ಹೇಳಿ, ನೀವು ಹೋರಾಟ ಮಾಡೋದು ಬೇಡ, ನ್ಯೂಟ್ರಲ್ ಆಗಿಬಿಡ್ಬೇಕು. ನೀವು ಹೋರಾಟ ಮಾಡಿ ಯಾರಿಗೂ ನ್ಯಾಯ ಕೊಡ್ಸೋಕೆ ಹೋದಾಗ ಇನ್ನೊಬ್ರು ಏನು ಮಾಡ್ತಾರೆ, ನಿಮ್ಗೆ ಶಾಪ ಆಗ್ತಾರೆ. ನಿಮಗೆ ಖುಷಿ ಇರ್ಬೋದು, ಒಬ್ಬರಿಂದ ಖುಷಿ ಆಗ್ತದೆ, ಇನ್ನೊಬ್ಬರಿಂದ ಶಾಪ ಬೀಳ್ತದೆ. ನಮ್ಗೆ ಯಾಕೆ ಬೇಕು ಈ ಕರ್ಮ? ಅದರಿಂದ ನಮ್ಮ ಕರ್ತವ್ಯ ಎಷ್ಟಿದೆ ಅಷ್ಟು ಮಾಡಿಕೊಂಡು ಮಿಕ್ಕಿ ನಿಮ್ಮಿಬ್ಬರು ಬಿಟ್ಟಿದ್ದಪ್ಪ, ಬಾಯ್ ಬರ್ತೀನಿ ಅಂದ್ಬಿಟ್ಟು ಬರ್ತಾ ಇರಬೇಕು. ಅಲ್ಲಿ ಲೀಡರ್ಶಿಪ್ ತೋರ್ಸೋಕೆ ಹೋಗ್ಬೇಡಿ ನೀವು. ಈ ರೀತಿ ಹಲವಾರು ವಿಚಾರಗಳನ್ನು ನಾವು ಜೀವನದಲ್ಲಿ ನಡೆಸ್ಕೊಂಡಾಗ ನಮ್ಮ ಜನ್ಮ ರಾಶಿಯಲ್ಲಿರ್ತಕ್ಕಂಥ ಹಲವಾರು ಶಾಪಗಳ ನಿವೃತ್ತಿ ನಮಗೆ ಆದಾಗ ನಾವು ಎಲ್ಲೋ ಒಂದು ಕಡೆ ಪ್ರಗತಿದಾಯಕವಾಗಿರ್ತಕ್ಕಂಥ ಲೆಕ್ಕಾಚಾರದಲ್ಲಿ ನಮ್ಮ ಜೀವನ ನಡೆಸ್ಕೊಂಡೋಯ್ತು ಅಂದಾಗ ನಮಗನಿಸ್ತದೆ, ಎಸ್ ನೀವು ಹೇಳ್ತಾ ಇರೋದಲ್ಲ ಕರೆಕ್ಟ್, ಇದು ನಾವು ಈ ಥರ ಎಲ್ಲ ಮಾಡೋದಕ್ಕೆ ನಮಗೆ ಈ ಥರ ಆಗ್ತಿದೆ ಅಂತೇಳಿ. ಸಾಮಾಜಿಕ ಬದುಕಿನಲ್ಲಿ ಭಾಳಷ್ಟು ಜನ ಮಾತಾಡ್ಕೊಳ್ಳೋದು ನೋಡಿದ್ದೀವಿ. ಹೋದ ಜನ್ಮದಲ್ಲಿ ಏನು ಕರ್ಮ ಮಾಡಿದ್ನೋ ಈ ಜನ್ಮದಲ್ಲಿ ಅನುಭವಿಸ್ತಾ ಇದ್ದೀನಿ ನಾನು ಅಂತ. ಅದು ಸತ್ಯವಾದ ಮಾತು. ನೋಡಿ, ಅದು ಯಾರು ಹೇಳ್ಕೊಡ್ದೇವಲ್ಲಿ ನಮ್ಮ ಬಾಯಿಂದ ಬರುತ್ತೆ. ಅದು ಸುಮ್ಮನೆ ಬರೋದಲ್ಲ. ಈಗ ಎಲ್ಲೋ ಒಂದು ಕಡೆ ಸಿಗಾಕೊಂಡ್ಬಿಟ್ಟಿರ್ತೀವಿ ಕೆಲಸ, ಆ ಕೆಲಸಕ್ಕೆ ಒಂದು ಪ್ರಗತಿ ಇಲ್ಲ, ಬಡ್ತಿ ಇಲ್ಲ, ಎಂಥದ್ದು ಇಲ್ಲ. ಆದರೂ ಕರ್ಮ ಮಾಡಲೇಬೇಕು. ಅದು ಬಿಟ್ಟು ಹೋಗೋದಕ್ಕೂ ಆಗಲ್ಲ, ಅದನ್ನ ಇಟ್ಕೊಂಡು ತೃಪ್ತಿಯಾಗಿ ಇರೋಕ್ಕೂ ಆಗಲ್ಲ. ಎಂಥ ಕರ್ಮ ಇದು! ಅಲ್ಲಿಗೆ ಆ ಕರ್ಮಕ್ಕೆ ಒಳಪಟ್ಟಿರ್ತಕ್ಕಂಥ ಶಾಪಕ್ಕೆ ನೀವು ಒಳಗಾಗಿರೋದ್ರಿಂದ ಆ ಉದ್ಯೋಗ, ವಿದ್ಯಾಭ್ಯಾಸ, ಕುಟುಂಬ ಮತ್ತು ವ್ಯಾವಹಾರಿಕವಾಗಿ ವ್ಯಾಪಾರದಲ್ಲಿ ನಿಮಗೆ ಯಾವುದಾದ್ರೂ ಒಂದು ಕರ್ಮ ದೋಷ ನಿಮ್ಮನ್ನು ಫಾಲೋ ಮಾಡ್ತಿರ್ತದೆ ವೀಕ್ಷಕರೇ. ಅದಕ್ಕೆ ಯಾವ್ಯಾವ ನಕ್ಷತ್ರದವರಿಗೆ ಯಾವ್ಯಾವ ದೋಷ ಇದೆ ಆ ದೋಷನ ಪರಿವರ್ತನೆಯನ್ನು ನೀವು ಈ ಜನ್ಮದಲ್ಲಿ ಮಾಡ್ಕೋಬೇಕು. ಮಾಡ್ಕೊಂಡ್ರೆ ನಕ್ಷತ್ರ ದೋಷಗಳು ನಿವಾರಣೆ ಆಗ್ತದೆ. ಯಾವಾಗ ನಕ್ಷತ್ರ ದೋಷಗಳು ನಿವಾರಣೆ ಆಗ್ತದೆ ಆಗ ನಿಮ್ಮಲ್ಲಿ ನಕ್ಷತ್ರದ ಉತ್ತಮ ಫಲಿತಗಳು, ಶುಭ ಕಾರಕತ್ವಗಳು ನಿಮ್ಮನ್ನು ಹಿಂಬಾಲಿಸೋ ಶುರು ಮಾಡ್ತದೆ. ಆಗ ಆ ಪರ್ಟಿಕ್ಯುಲರ್ ಟೈಮ್ ಬಂದಾಗ ಏನಾಗ್ತದೆ, ನಿಮಗೆ ಪ್ರಗತಿ ಶುರು ಆಗ್ತದೆ, ಅಭಿವೃದ್ಧಿ ಶುರು ಆಗ್ತದೆ. ಇಲ್ಲ ಅಂದರೆ ಆ ಕಡೆ ಅದು ಇರಲ್ಲ, ಈ ಕಡೆ ಇದು ಇರಲ್ಲ. ನೋಡಿ, ನಮ್ಮನ್ನು ಎಷ್ಟೆಷ್ಟು ಗ್ರಹಗಳು ಆಳ್ತವೆ ಅಂತೇಳಿ. ಒಂದು ಜನ್ಮಗ್ರಹ, ಒಂದು ಭಾಗ್ಯಗ್ರಹ, ಆರಸ್ಕೂಪಲ್ಲಿರ್ತಕ್ಕಂತಹ ಒಂದು 4 ರಿಂದ 5, 6 ಗ್ರಹಗಳು, ಜೊತೆಗೆ ಬಹಳ ಪ್ರಧಾನವಾಗಿ ಈ ನಕ್ಷತ್ರ ಪ್ರಭಾವಗಳು. ಅಲ್ಲಿಗೆ ಯಾವ ಪ್ರಭಾವವನ್ನು ನಾವು ತಡ್ಕೊಂಡು ಜೀವನ ಮಾಡೋಕ್ಕೆ ಹೋಗೋಣ? ಎಲ್ಲದರಲ್ಲೂ ಒಂದಲ್ಲ ಒಂದು ಲೆಕ್ಕಾಚಾರಗಳನ್ನು ಭಗವಂತ ನಮ್ಮ ಮೇಲೆ ಇಟ್ಬಿಟ್ಟಿರ್ತಾನೆ. ಅದನ್ನು ತಿಳ್ಕೊಳ್ಳೋಕ್ಕಾಗದೆ ನಾವು ಇಷ್ಟೆಲ್ಲ ಸರ್ಕಸ್ ಮಾಡೋಕ್ಕೆ ಹೋದಾಗ ಏನಾಗ್ತದೆ, ವ್ಯತ್ಯಾಸಗಳಾಗ್ತದೆ. ಅದರಿಂದ ಈ ಕೃತಿಕಾ ನಕ್ಷತ್ರ ಮತ್ತು ಈ ಸೂರ್ಯನ ಪ್ರಭಾವ ಇರತಕ್ಕಂತಹ, ಕುಜನ ಪ್ರಭಾವ ಇರತಕ್ಕಂಥ ವ್ಯಕ್ತಿಗಳು ಆದಷ್ಟು ತಾಳ್ಮೆ, ಸಂಯಮದಿಂದ ನಡೆಸ್ಕೊಳ್ತಾ ಹೋಗಿ. ಅದೇ ವೃಷಭ ರಾಶಿ ಇರತಕ್ಕಂತಹ ವ್ಯಕ್ತಿಗಳು ವಿಶೇಷವಾದಂಥ ಸ್ತ್ರೀಗೆ ಗೌರವ ಕೊಡೋದನ್ನು ಕಲೀರಿ. ಮನೆ ಹೆಣ್ಮಕ್ಳಿಗೆ ಗೌರವ ಕೊಡೋದನ್ನು ಕಲೀರಿ. ಮನೆ ಹೆಣ್ಮಕ್ಳಿಗೆ ಒಂದು ಒಳ್ಳೆಯ ಪ್ರಗತಿದಾಯಕವಾಗಿರ್ತಕ್ಕಂಥ ದಾರಿಯನ್ನು ತೋರಿಸಿ, ಆಸ್ತಿ ಪಾಸ್ತಿಗಳಲ್ಲಿ ಕಿತ್ತಾಟಗಳು ಬಂದಾಗ ಯಾಕೆ ಹೆಣ್ಮಕ್ಳು ಕೊಡಬೇಕು ಅಂತಕ್ಕಂಥ ವಾದವನ್ನು ನಿಲ್ಲಿಸಿ ಸಮಭಾಗದಲ್ಲಿ ಹಂಚ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಿ ಅಲ್ಲಿಗೆ ಆ ದೋಷ ಬಿಡುಗಡೆ ಆಗ್ತದೆ. ಇವತ್ತು ಎಷ್ಟು ಜನ ಈ ತಪ್ಪುಗಳನ್ನ ಮಾಡ್ತಿದ್ದೀರಾ ಹೇಳಿ ನೋಡೋಣ. ನಾನು ಗಂಡಸು, ನಾನು ಅಪ್ಪ ಅಮ್ಮ ನೋಡ್ಕೊತೀನಿ, ನೀನು ಹೆಂಗಸು, ಮದುವೆ ಮಾಡ್ಕೊಂಡು ಆಚೆ ಹೋಗಿರಳು, ನಿನಗೇನು ಕೊಡುವ ಭಾಗ, ಈ ಥರ ಎಲ್ಲ ಕೇಳಿ ಮತ್ತೆ ಆ ಕರ್ಮಗಳಿಗೆ ಒಳಗಾಗ್ತಿರ್ತೀರ. ಆ ಥರ ಯಾವತ್ತೂ ಮಾಡೋಕ್ಕೆ ಹೋಗಬೇಡಿ, ಆಯಿತಾ? ಪರಿವರ್ತನೆ ಜಗದ ನಿಯಮ, ಶ್ರೀಕೃಷ್ಣ ಹೇಳಿದ್ದಾನೆ. ಆದರೆ ನಮಗೆ ಆ ಪರಿವರ್ತನೆ ಗೊತ್ತಿಲ್ಲದೆ ಇನ್ನೊಂದಷ್ಟು ಪಾಪ ಪ್ರಜ್ಞೆಯಿಂದ ನಡ್ಕೊತಾ ಇದ್ದರೆ ನಮಗೆ ಪಾಪಕ್ಕೆ ಮುಕ್ತಿನೇ ಇಲ್ಲ ವೀಕ್ಷಕರೇ, ನಮಗೂ ಮುಕ್ತಿ ಇಲ್ಲ. ಅದರಿಂದ ಇವೆಲ್ಲ ವಿಚಾರಗಳನ್ನು ನೋಡಿಕೊಂಡು ಯಾರ್ಯಾರು ಕೃತಿಕ ನಕ್ಷತ್ರ 1ನೇ ಪಾದ, ಕೃತಿಕ ನಕ್ಷತ್ರ 2ನೇ ಪಾದ, ಕೃತಿಕ ನಕ್ಷತ್ರ 3ನೇ ಪಾದ, ಕೃತಿಕ ನಕ್ಷತ್ರ 4ನೇ ಪಾದ, ಇವರು ಯಾರ್ಯಾರು ಬರ್ತಾಗಿದ್ದೀರಾ ಮೊದಲು ಡಿವೈಡ್ ಮಾಡ್ಕೊಳ್ಳಿ ಎಷ್ಟನೇ ಪಾದ ಅಂತ. ಆ ಪಾದಕ್ಕೆ ಅನುರೂಪವಾಗಿರ್ತಕ್ಕಂಥ ಜಾಗ ಎಲ್ಲಿ ಪ್ಲೇಸ್ಮೆಂಟ್ ಆಗಿದೆ ನೋಡಿಕೊಂಡು ಈ ಪರಿಹಾರಗಳನ್ನು ಮಾಡ್ಕೊಂಡು ಹೋಗಿ ಮುಂದಕ್ಕೆ ಹೋಗಿ ಒಳ್ಳೆಯದಾಗ್ತದೆ.